ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 270 ಪಾಯಿಂಟ್ಸ್ ಡೌನ್ ಆಗಿ 81,909 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 75 ಪಾಯಿಂಟ್ಸ್ ಡೌನ್ ಆಗಿ 25,157 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 603 ಪಾಯಿಂಟ್ಸ್ ಡೌನ್ ಆಗಿ 58,800 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಎಷ್ಟು ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ ಆದ್ರೆ ಡೇ ಓಪನಿಂಗ್ ಇಂದ 300 ಪಾಯಿಂಟ್ಸ್ ಫಾಲ್ ಆಗಿ ಡೇ ಲೋಸ್ ಇಂದ 400 ಪಾಯಿಂಟ್ಸ್ ರಿಕವರ್ ಆಗಿದೆ. ಸೆನ್ಸೆಕ್ಸ್ ಆದ್ರೆ ಡೇ ಓಪನಿಂಗ್ ಇಂದ 1000 ಪಾಯಿಂಟ್ಸ್ ಫಾಲ್ ಆಗಿ ಅಲ್ಲಿಂದ 1250 ಪಾಯಿಂಟ್ಸ್ ರಿಕವರ್ ಆಗಿದೆ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿನೂ ಅಷ್ಟೇ 1000 ಪಾಯಿಂಟ್ಸ್ ಫಾಲ್ ಆಗಿ 900 ಪಾಯಿಂಟ್ಸ್ ರಿಕವರ್ ಆಗಿದೆ. ಅದಾದ್ಮೇಲೂ ಸಹ ಇನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇರೋ ಕಾರಣದಿಂದ 600 ಪಾಯಿಂಟ್ಸ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಅಂದ್ರೆ ಎಬೋವ್ 1% ಇವತ್ತು ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಯಾಕಂದ್ರೆ ಈ ಟಾಪ್ ಬ್ಯಾಂಕ್ಸ್ ಅಲ್ಲೆಲ್ಲ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ಅದರಿಂದನೇ ಬ್ಯಾಂಕ್ ನಿಫ್ಟಿ ಮಾತ್ರನೇ ಇವತ್ತು ಎಬೋವ್ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ 2% ಫಾಲ್ ಆಗಿತ್ತು. ಮತ್ತೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ರಿಕವರ್ ಆದಾಗ 1% ರಿಕವರ್ ಆಗಿ ಇವತ್ತು ಸಹ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ 1% ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ ಯಾವ್ಯಾವ ರೀಸನ್ಸ್ ಇಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆದ್ರೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ. ಈಗ ಗ್ಲೋಬಲಿ ನೋಡ್ಕೊಂಡ್ರೆ ತುಂಬಾನೇ ಅನ್ಸರ್ಟನಿಟೀಸ್ ಎಲ್ಲ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಇದೆ. ಈಗ ನಿನ್ನೆ ರಾತ್ರಿ US ಮಾರ್ಕೆಟ್ ನೋಡಿದ್ರು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಪ್ರತಿಯೊಂದು ಇಂಡಿಸಿಸ್ ಕೂಡ ಎಬೋವ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಈ ಗ್ರೀನ್ ಲ್ಯಾಂಡ್ ರಿಲೇಟೆಡ್ ಆಗಿ ತುಂಬಾನೇ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಗ್ರೀನ್ ಲ್ಯಾಂಡ್ ನ ಬಿಟ್ಕೊಡಲ್ಲ, ಗ್ರೀನ್ ಲ್ಯಾಂಡ್ ಎಂದೇ ಆಗ್ಲಿ ಅದು ಅಮೆರಿಕಾಗೆ ಸಂಬಂಧಪಟ್ಟಿರೋದೆ ಅಂತ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತಿನ ಮಾರ್ಕೆಟ್ ಟೈಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ರಿಲೇಟೆಡ್ ಆಗಿ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅವ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ. ಇವಾಗ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, US ಇಂದ 10 ಏರ್ಕ್ರಾಫ್ಟ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಕಡೆಗೆ ಹೋಗಿದ್ದಾವೆ, ಅಲ್ಲಿ ಫೈಟರ್ ಜೆಟ್ಸ್ಗೆ ಫ್ಯೂಯಲ್ ನ ರಿಫಿಲ್ ಮಾಡೋದಕ್ಕೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದಕ್ಕೆ ಅರ್ಥ ಏನು ಅಂತಂದ್ರೆ, ಈಗ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಹತ್ರದಲ್ಲಿ ನಮ್ಮ ಫೈಟರ್ ಜೆಟ್ಸ್ ಎಲ್ಲ ಈಗಾಗಲೇ ರೆಡಿ ಆಗಿದ್ದಾವೆ, ಯಾವ ಟೈಮಲ್ಲಿ ಬೇಕಾದ್ರೂ ಯುದ್ಧ ನಡೆಯೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾ ಇರೋದೇನಾದ್ರೂ ನಿಜ ಆದ್ರೆ ಕಮಿಂಗ್ ಟೈಮಲ್ಲಿ US ಮತ್ತೆ ಇರಾನ್ ಮಧ್ಯ ಯಾವುದೇ ತರ ಯುದ್ಧ ಶುರು ಆದ್ರೆ ಅದು ಗ್ಲೋಬಲ್ ಮಾರ್ಕೆಟ್ಸ್ಗೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಈ ರಷ್ಯಾ ಮತ್ತೆ ಯುಕ್ರೇನ್ ರಿಲೇಟೆಡ್ ಆಗಿ ಇಶ್ಯೂಸ್ ಎಲ್ಲ ಕೂಡ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ನಿನ್ನೆ ರಾತ್ರಿ US ಸುಪ್ರೀಂ ಕೋರ್ಟ್ ಅಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಸ್ವಲ್ಪ ಏನಾದ್ರೂ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಇದೆ ಅಂತ. ಆದ್ರೆ ಇವಾಗೂ ಸಹ US ಸುಪ್ರೀಂ ಕೋರ್ಟ್ ಅವರು ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವುದೇ ತರ ಡಿಸಿಷನ್ ತಗೊಂಡಿಲ್ಲ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇನ್ನ ಎಷ್ಟೆಲ್ಲ ಕಂಟ್ರೀಸ್ ಮೇಲೆ ಟ್ಯಾರಿಫ್ ನ ಹಾಕ್ತಾನೆ ಇರ್ತಾರೆ ಅಂತ. ಇವೆಲ್ಲ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿರೋ ನೆಗೆಟಿವ್ ಡೇಟಾ ಪಾಯಿಂಟ್ಸ್. ಅದೇ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಇನ್ನ ಸ್ವಲ್ಪ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಎಲ್ಲ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಈ Q3 ಅಲ್ಲಿ ತುಂಬಾನೇ ಕಂಪನೀಸ್ ಎಲ್ಲ ಎಸ್ಟಿಮೇಟೆಡ್ ಗಿನ್ನ ತುಂಬಾನೇ ಬಿಲೋ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದಾವೆ. ಅದರಿಂದನೇ ಈ ತರ ಕರೆಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ರೂಪಿ ಆದ್ರೆ ಎಗೇನೆಸ್ಟ್ ಡಾಲರ್ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ಈಗ $1 = 91 ರೂಪೀಸ್ 64 ಪೈಸಾಗೆ ರೀಚ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಂದ FIS ಆದ್ರೆ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ, ಅದರಿಂದ ಕೂಡ ರೂಪಿ ಫಾಲ್ ಆಗ್ತಾ ಇದೆ. ಮತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮತ್ತೆ US ಮಾರ್ಕೆಟ್ ಅಲ್ಲಿ ಬಾಂಡ್ ಯೀಲ್ಡ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ, ಅದರಿಂದನೂ ರೂಪಿ ಫಾಲ್ ಆಗುತ್ತೆ. ಗ್ಲೋಬಲ್ ಟ್ರೇಡ್ ಟೆನ್ಷನ್ಸ್ ಇಂದ, ಟ್ರೇಡ್ ಡೀಲ್ ಅನ್ಸರ್ಟಿನಿಟೀಸ್ ಇಂದ, ಈ ತರ ತುಂಬಾನೇ ನೆಗೆಟಿವ್ ಡೇಟಾಸ್ ಇಂದ ರೂಪಿ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಮತ್ತೆ ಕಾಮನ್ ಆಗಿ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಇಷ್ಟೆಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಅನ್ಸರ್ಟಿನಿಟೀಸ್ ಇದ್ದಾಗ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ಏನಕ್ಕಷ್ಟು ರಿಕವರ್ ಆಯ್ತು ಅಂತ. ಇವಾಗ ಅದಕ್ಕೂ ಹೇಳ್ತೀನಿ ನೋಡಿ, ಲಾಸ್ಟ್ 2 ಡೇಸ್ ಇಂದ ನಮ್ಮ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಆ ಕಾರಣದಿಂದ ಇನ್ವೆಸ್ಟರ್ಸ್ ಆದ್ರೆ ಸ್ಟ್ರಾಂಗ್ ವಾಲ್ಯೂಮ್ಸ್ ಅಲ್ಲಿ ಬೈ ಮಾಡಿರ್ಬೇಕು, ಅದರಿಂದ ಮಾರ್ಕೆಟ್ ರಿಕವರ್ ಆಗಿದೆ. ಅದ್ರ ಜೊತೆಗೆ ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲ್ ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಈ ತರ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ, ಅದರಿಂದ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು, ಮತ್ತೆ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಇದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದಾ ಅಂತ. ಅದಕ್ಕೂ ಸಹ ಹೇಳ್ತೀನಿ ನೋಡಿ, ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಅನ್ಸರ್ಟಿನಿಟೀಸ್ ಎಲ್ಲ ಕಂಟಿನ್ಯೂ ಆಗ್ತಾನೆ ಇದೆ. ಈಗ ಇದುವರೆಗೂ ಮಾತಾಡ್ಕೊಂಡವೆಲ್ಲ ಒಂದ್ ಕಡೆ ಅನ್ಸರ್ಟಿನಿಟೀಸ್ ಆದ್ರೆ, ಅದ್ರ ಜೊತೆಗೆ ಇವತ್ತು ರಾತ್ರಿ ಆದ್ರೆ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಸ್ಪೀಚ್ ಇರುತ್ತೆ. ಆ ಸ್ಪೀಚ್ ಅಲ್ಲಿ ಏನ್ ಮಾತಾಡ್ತಾರೆ ಅಂತ ನೋಡ್ಬೇಕಾಗಿರುತ್ತೆ. ಅದಾದ್ಮೇಲೆ ನಾಳೆ US ಅಲ್ಲಿ GDP ಡೇಟಾ ಇದೆ, ಇನ್ಫ್ಲೇಷನ್ ಡೇಟಾ ಇದೆ, ಮತ್ತೆ ಶುಕ್ರವಾರ ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಇವೆಲ್ಲಾ ಡೇಟಾಸು ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಈ ಡೇಟಾಸ್ ಎಲ್ಲ ಯಾವ ತರ ಬರುತ್ತೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ
ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಕಲ್ಯಾಣ್ ಜ್ಯುವೆಲರ್ಸ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 12% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಕಾಮನ್ ಆಗಿ ಎಲ್ಲರೂ ಏನು ಅನ್ಕೊಂತಾರೆ ಅಂದರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರಬೇಕು, ಅದರಿಂದನೇ ಈ ಥರ ಫಾಲ್ ಆಗಿದೆ ಅಂತ ಅನ್ಕೊಂತಾರೆ. ಆದರೆ ಅದು ಸುಳ್ಳು. ಈ ಕಲ್ಯಾಣ್ ಜ್ಯುವೆಲರ್ಸ್ ಆದರೆ ಇವತ್ತು ನಿಯರ್ಲಿ 12% ಫಾಲ್ ಆಗಿದೆ. ಮತ್ತು ಲಾಸ್ಟ್ 1 ವೀಕಲ್ಲಿ 20% ಫಾಲ್ ಆಗಿದೆ. ಆ್ಯಕ್ಚುಲ್ ಆಗಿ ಫಾಲ್ ಯಾವಾಗ ಶುರು ಆಯಿತು ಅಂದರೆ January 7th, ಅವತ್ತಿಂದ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಫ್ರೆಂಡ್ಸ್, ಈಗ ಈ ಥರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಅಂದರೆ ಇದರಿಂದ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ ಅಲ್ವಾ. ಅದ್ರ ಮೇನ್ ರೀಸನ್ ಏನು ಅಂತ ಅಂದರೆ ಫ್ರೆಂಡ್ಸ್, ಈಗ ಈ ಕಂಪನಿಯಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಈ Q3 ಅಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಬಿಗ್ ಇನ್ವೆಸ್ಟರ್ಸ್ ಆದರೆ ಕಂಪ್ಲೀಟ್ ಆಗಿ ಎಕ್ಸಿಟ್ ಕೂಡ ಆಗಿದ್ದಾರೆ. ಮತ್ತೆ ಯಾವ್ಯಾವ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಈ ಕಂಪನಿಯಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡ್ಕೊಂಡ್ರೆ ಈ ಸುಂದರಂ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವ್ರು ಇದಾರಲ್ವಾ, ಇವರಾದ್ರೆ ನಿಯರ್ಲಿ 1.2% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಆದರೆ ಪ್ರೆಸೆಂಟ್ ಇವಾಗ ಇವರು ಕಂಪ್ಲೀಟ್ ಆಗಿ ಎಕ್ಸಿಟ್ ಆದ್ರೂ ಆಗಿರಬೇಕು ಅಥವಾ ಬಿಲೋ 1%ಗಾದ್ರೂ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ ಗೌರ್ಮೆಂಟ್ ಆಫ್ ಸಿಂಗಾಪುರ್ ಅವರಾದ್ರೆ ಮುಂಚೆ ಅಬೌಟ್ 2% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಆದರೆ ಪ್ರೆಸೆಂಟ್ ಇವಾಗ 1.75% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದೇ ಟೈಮಲ್ಲೇ ಈ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ಈ ಕಂಪನಿಯಲ್ಲಿ ಕಾನ್ಸ್ಟೆಂಟ್ ಆಗಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. 2024 ಅಲ್ಲಾದ್ರೆ 6% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಅಲ್ಲಿಂದ ಪ್ರತಿ ಕ್ವಾರ್ಟರ್ ಅಲ್ಲೂ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಪ್ರೆಸೆಂಟ್ ಈಗ ಡಿಸೆಂಬರ್ ಹೋಲ್ಡಿಂಗ್ಸ್ ಅಲ್ಲಿ ನೋಡಿದ್ರೆ ನಿಯರ್ಲಿ 9% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಆಕ್ಚುಲ್ ಆಗಿ ಏನಕ್ಕೆ ಶೇರ್ ಪ್ರೈಸ್ ಈ ತರ ಕರೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ಒಂದನೇದಾಗಿ ಈ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆದ್ರೆ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ರೀಸನ್ ಇಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಕಲ್ಯಾಣ್ ಜ್ಯುವೆಲರ್ಸ್ ಪ್ರಮೋಟರ್ಸ್ ಆದ್ರೆ ಸ್ವಲ್ಪ ಸ್ಟೇಕ್ನ ಪ್ಲಡ್ಜ್ ಮಾಡಿದ್ದಾರೆ. ಆ ಕಾರಣದಿಂದನೂ ಕೂಡ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರ್ಬೋದು. ಈಗ ಈ ಪ್ಲಡ್ಜ್ ಮಾಡಿರೋದು ಇದೇನು ಫಸ್ಟ್ ಟೈಮ್ ಏನಲ್ಲ, ತುಂಬಾ ವರ್ಷಗಳಿಂದ ಇವ್ರು ಪ್ಲಡ್ಜ್ ಏನೋ ಮಾಡಿದ್ದಾರೆ. ಆದ್ರೆ ಆ ಪ್ಲಡ್ಜ್ ಮಾಡಿರೋ ಪರ್ಸೆಂಟೇಜ್ ಅನ್ನೋದು ಇಯರ್ ಆನ್ ಇಯರ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವರಾದ್ರೆ 2024 ಆ ಟೈಮಲ್ಲಿ 2% ಸ್ಟೇಕ್ನ ಬೈ ಮಾಡಿದ್ರು. ಅದು ಯಾವ ಪ್ರೈಸ್ ಅಲ್ಲಿ ಅಂದ್ರೆ ನಿಯರ್ಲಿ 535 rupees ಪರ್ ಶೇರ್ ಅಲ್ಲಿ 2% ಸ್ಟೇಕ್ನ ಬೈ ಮಾಡಿದ್ರು. ಆದ್ರೆ ಪ್ರೆಸೆಂಟ್ ಇವಾಗ ಈ ಕಂಪನಿ ಶೇರ್ ಪ್ರೈಸ್ ನೋಡಿದ್ರೆ ನಿಯರ್ಲಿ 400 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಇವಾಗ ಲಾಸ್ ಅಲ್ಲಿ ಇದಾರೆ ಅಂತಾನೆ ತಾನೆ. ಅದ್ರ ಜೊತೆಗೆ ಇವಾಗ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಅಂದ್ರೆ 2024 ಡಿಸೆಂಬರ್ ಅಲ್ಲಿ ನೋಡಿದ್ರೆ ನಿಯರ್ಲಿ 19% ಸ್ಟೇಕ್ನ ಇವರು ಪ್ಲಡ್ಜ್ ಮಾಡಿದ್ರು. ಅದೇ 2025 ಡಿಸೆಂಬರ್ ನೋಡಿದ್ರೆ ಅದು 25%ಗೆ ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಈಗ ಇವರಾದ್ರೆ ಕಂಟಿನ್ಯೂಸ್ ಆಗಿ ಶೇರ್ಸ್ನ ಪ್ಲಡ್ಜ್ ಮಾಡ್ತಾನೆ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಪ್ಲಡ್ಜ್ ಮಾಡೋದು ತಪ್ಪಲ್ಲ, ಜೊತೆಗೆ ಪ್ಲಡ್ಜ್ ಮಾಡಿ ಅದ್ರ ಎಗೇನೆಸ್ಟ್ ಆಗಿ ಲೋನ್ ತಗೊಳೋದು ತಪ್ಪಲ್ಲ. ಈಗ ಈ ಲೋನ್ ನ ತಗೊಂತಾ ಇರೋದು ಏನಕ್ಕೆ ಅಂದ್ರೆ ಸ್ವಲ್ಪ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗ್ಲಿ, ವರ್ಕಿಂಗ್ ಕ್ಯಾಪಿಟಲ್, ಬಿಸ್ನೆಸ್ ಆಪರೇಷನ್ಸ್, ಈ ತರ ಮಲ್ಟಿಪಲ್ ರೀಸನ್ಸ್ಗೆ ಇವರು ಪ್ಲಡ್ಜ್ ಮಾಡಿರ್ಬೋದು. ಆದ್ರೆ ಇವಾಗ ಕಂಟಿನ್ಯೂಸ್ ಆಗಿ ಪ್ಲಡ್ಜ್ ಅಮೌಂಟ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಇದೆ ಅಲ್ವಾ. ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಕಂಪನಿಗೆ ಏನಾದ್ರೂ ಇಶ್ಯೂಸ್ ಬಂದು ಇವರು ಲೋನ್ ನ ರೀಪೇಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ಕಂಪನಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಆ ಕಾರಣದಿಂದ ಏನಾದ್ರೂ ಈ ಕಂಪನಿಯಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿ ಈ ತರ ಫಾಲ್ ಆಗ್ತಾ ಇರ್ಬೋದು. ನೋಡೋಣ, ಫೆಬ್ರವರಿ ಫಸ್ಟ್ ವೀಕಲ್ಲಿ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಈ ಕ್ವಾರ್ಟರಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಅವರು ಯಾವ ಥರ ಕಮೆಂಟ್ರಿ ಕೊಡ್ತಾರೆ ಅಂತ ನೋಡಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ SRF ಈ ಕಂಪನಿ ಆದರೆ ನೆನೆ ನಮ್ಮ ಮಾರ್ಕೆಟ್ ಟೈಮಲ್ಲೇ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ಆದರೆ ಪಾಸಿಟಿವ್ಗೆ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 6% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 85% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡಿದ್ರು ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದ್ರೂ ಸಹ ನಿನ್ನೆ ನಿಯರ್ಲಿ 4%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದಮೇಲೆ ಇವತ್ತು ನೋಡಿದ್ರೆ ಇಂಟ್ರಾಡೇ ಸೆಷನಲ್ಲಿ ಅಬೌವ್ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿ ಮ್ಯಾನೇಜ್ಮೆಂಟ್ ಅವರು ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಚೈನಾಯಿಂದ ಆದರೆ ತುಂಬಾ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಚೈನೀಸ್ ಕಂಪನೀಸ್ ಆದರೆ ತುಂಬ ಕಮ್ಮಿ ಪ್ರೈಸಲ್ಲೇ ಅವ್ರ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಸೆಲ್ ಮಾಡೋದಕ್ಕೆ ಅದು ತುಂಬಾ ಎಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ US ಅವರಾದರೆ ಇವಾಗ ಇಂಡಿಯಾ ಮೇಲೆ ಟ್ಯಾರಿಫ್ ಹಾಕಿದಾರಲ್ವಾ, ಆ ಟ್ಯಾರಿಫಿಂದ ಕೂಡ ನಮಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಸ್ ಮ್ಯಾನೇಜ್ಮೆಂಟ್ ಕಡೆ ಬಂದಿರೋ ಕಾರಣದಿಂದ ಅನಲಿಸ್ಟ್ ಆದರೆ ಈ ಕಂಪನೀಸ್ ರಿಲೇಟೆಡ್ ಆಗಿ ತುಂಬಾನೇ ರೇಟಿಂಗ್ಸ್ನ ಕಟ್ ಮಾಡಿದ್ದಾರೆ. ಈಗ ಜೆಫ್ರೀಸ್, ಸಿಟಿ, ಮೋರ್ಗನ್ ಸ್ಟ್ಯಾನ್ಲೆ ಇವರೆಲ್ಲ ಈ ಕಂಪನಿ ಬಗ್ಗೆ ನೆಗೆಟಿವ್ ರೇಟಿಂಗ್ನ ಕೊಟ್ಟು 24.5% ಡೌನ್ ಸೈಡ್ ರಿಸ್ಕ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈಗ ಜೆಫ್ರೀಸ್ ಅವರಾದ್ರೆ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 2640 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಸಿಟಿ ಅವರಾದ್ರೆ ಈ ಕಂಪನಿಗೆ ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 2575 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತೆ ಮೋರ್ಗನ್ ಸ್ಟ್ಯಾನ್ಲೆ ಅವರಾದ್ರೆ ಅಂಡರ್ ವೈಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್
₹2177 ಪರ್ ಶೇರ್ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಆದಷ್ಟು ಬೇಗ ಈ ಟ್ಯಾರಿಫ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗೋದ್ರೆ ಈ ಕೆಮಿಕಲ್ ಕಂಪನೀಸ್ಗೆಲ್ಲ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇಂಡಿಯಾ ಮಾರ್ಟ್, ಈ ಕಂಪನಿ ಬಗ್ಗೆ ರೀಸೆಂಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಅವತ್ತಾದ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಒಂದು ಸಿಂಗಪುರ್ ಬೇಸ್ಡ್ ಈಕ್ವಿಟಿ ಫರ್ಮ್ ಅವರು ಈ ಕಂಪನಿಯಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣದಿಂದ ಅವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ನೋಡಿದ್ರು ಸಹ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕ್ವಾರ್ಟರ್ ಅಲ್ಲಿ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 13% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 56% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡಿದ್ರು ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ ಡಬಲ್ ಆಗಿದೆ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಅನಲಿಸ್ಟ್ ಕೂಡ ಈ ಕಂಪನಿ ಬಗ್ಗೆ ತುಂಬಾನೇ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಈಗ ಮೋತಿಲಾಲ್ ಓಸ್ವಾಲ್ ಅವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹2750 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಆಕ್ಸಿಸ್ ಸೆಕ್ಯೂರಿಟೀಸ್ ಅವರಾದ್ರೆ ಈಗ ಬಜೆಟ್ ಇದೆ ಫೆಬ್ರವರಿ 1. ಈ ಬಜೆಟ್ಗೋಸ್ಕರ ಸ್ವಲ್ಪ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಈ ಕಂಪನೀಸ್ಗೆಲ್ಲ ಈ ಬಜೆಟ್ ಅಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ ಅಂತ. ಜೊತೆಗೆ ಫ್ರೆಂಡ್ಸ್, ಈಗ ಬಜೆಟ್ ಆದ್ರೆ ಫೆಬ್ರವರಿ 1 ಇದೆ, ಅವತ್ತು ಸಂಡೇ ಆದ್ರೂ ಸಹ ಅವತ್ತು ನಮ್ಮ ಮಾರ್ಕೆಟ್ ಓಪನ್ ಅಲ್ಲೇ ಇರುತ್ತೆ. ಜೊತೆಗೆ ಇವಾಗ ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು ತುಂಬಾ ಸೆಗ್ಮೆಂಟ್ ಇಂದ ಸ್ವಲ್ಪ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಈಗ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಸೆಕ್ಟರ್ ಇಂದ SBI, HDFC, ಬ್ಯಾಂಕ್ ಆಫ್ ಬರೋಡಾ, ICICI ಬ್ಯಾಂಕ್, ಈ ತರ ತುಂಬಾ ಬ್ಯಾಂಕ್ಸ್ ನ ಪಿಕ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ಇಂದ ಫಾರ್ಮಾ, ಹೆಲ್ತ್ ಕೇರ್, ಟೂರಿಸಂ, ಹಾಸ್ಪಿಟಾಲಿಟಿ, ಟೆಲಿಕಾಂ, ಮೈನಿಂಗ್, ಆಟೋ, ಈ ತರ ಪ್ರತಿಯೊಂದು ಸೆಕ್ಟರ್ ಇಂದ ಕೂಡ ಸ್ವಲ್ಪ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಆ ಎಲ್ಲಾ ಕಂಪನೀಸ್ ಇಲ್ಲೇ ಇದಾವೆ, ಒಂದ್ಸಲ ನೋಡ್ಬೋದು. ಅದಾದ್ಮೇಲೆ ಫ್ರೆಂಡ್ಸ್, ಈಗ ಈ ಬಜೆಟ್ ಪರವಾಗಿ ನನ್ನ ಒಪಿನಿಯನ್ ನ ಶೇರ್ ಮಾಡಬೇಕು ಅಂದ್ರೆ ನಾನಂತೂ ನ್ಯೂಟ್ರಲ್ ಆಗಿ ಇರ್ತೀನಿ. ಅಂದ್ರೆ ಇವಾಗ ಸ್ವಲ್ಪ ಸೆಗ್ಮೆಂಟ್ಗೆ ಅಡ್ವಾಂಟೇಜ್ ಇರ್ಬೋದು ಅಥವಾ ಇಲ್ದಂಗೂ ಕೂಡ ಇರ್ಬೋದು. ನಾನು ಇದೇ ಸೆಗ್ಮೆಂಟ್ಗೆ ಅಡ್ವಾಂಟೇಜ್ ಇರುತ್ತೆ, ಈ ಬಜೆಟ್ ಅಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋಗುತ್ತೆ ಅಂತ ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ನಾನಂತೂ ಈ ಬಜೆಟ್ ಪರವಾಗಿ ಜಸ್ಟ್ ನ್ಯೂಟ್ರಲ್ ಆಗಿರ್ತೀನಿ. ಅವತ್ತಾದ್ರೆ ಏನೇನು ಅನೌನ್ಸ್ಮೆಂಟ್ ಬಂದಿದೆ ಅಂತ ಜಸ್ಟ್ ನಾನು ನೋಡ್ತೀನಿ ಅಷ್ಟೇ. ಅದ್ಬಿಟ್ಟು ಈ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಆ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಅಥವಾ ಅವತ್ತೇನಾದ್ರೂ ಟ್ರೇಡ್ಸ್ ತಗೊಳೋದು, ಆ ತರ ಯಾವುದೇ ಕಾರಣಕ್ಕೂ ಮಾಡಲ್ಲ. ನೀವು ಸಹ ಯಾರಾದ್ರೂ ಮಾರ್ಕೆಟ್ಸ್ ಅಲ್ಲಿ ಬಿಗಿನರ್ಸ್ ಇದ್ರು ಅಥವಾ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಇದ್ರೂ ಸಹ ಈಗ ರೈಲ್ವೆ ಕಂಪನೀಸ್ ಅಲ್ಲಿ ಟ್ರೇಡ್ಸ್ ತಗೊಂಡ್ರೆ ಬಜೆಟ್ ಅಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ ಅಂತ ಟ್ರೇಡ್ ಮಾಡೋದಾಗ್ಲಿ, ಅಥವಾ ಡಿಫೆನ್ಸ್ ರಿಲೇಟೆಡ್ ಆಗಿ ಡಿಫೆನ್ಸ್ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಟ್ರೇಡ್ ಮಾಡೋದಾಗ್ಲಿ, ಈ ತರ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರತಿ ವರ್ಷ ಬಜೆಟ್ ಅಲ್ಲಿ ಇದೇ ನಡೆಯುತ್ತೆ ಅಂತ ಯಾರನ್ನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಜೊತೆಗೆ ಪ್ರಿಡಿಕ್ಟ್ ಮಾಡಿದವರೆಲ್ಲ ಡೇ ಎಂಡ್ ಅಲ್ಲಿ ಲಾಸ್ ಅಲ್ಲೇ ಎಕ್ಸಿಟ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಜಸ್ಟ್ ಬಜೆಟ್ ದಿನ ಸ್ವಲ್ಪ ನೋಡಿ ಯಾವ ತರ ವರ್ಕ್ ಆಗುತ್ತೆ, ಏನ್ ನಡೀತಾ ಇದೆ ಅಂತ ಪ್ರತಿಯೊಂದನ್ನು ತಿಳ್ಕೊಳೋದಕ್ಕೆ ಪ್ರಯತ್ನ ಪಡಿ. ನೋಡೋಣ, ಬಜೆಟ್ಗೆ ಇನ್ನೂ ಒಂದು ವಾರ ಟೈಮ್ ಇದೆ. ಕಮಿಂಗ್ ಟೈಮಲ್ಲಿ ಈ ಬಜೆಟ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಎಲ್ಲ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳೋಣ. ನೆಕ್ಸ್ಟ್ ಅದಾದ್ಮೇಲೆ ಅದಾನಿ ಕಂಪನೀಸ್ ಬಗ್ಗೆ ತಿಳ್ಕೊಳೋಣ. ಫ್ರೆಂಡ್ಸ್, ಈಗ ಅದಾನಿ ಕಂಪನೀಸ್ ಅಲ್ಲಿ ಈಗ ತುಂಬಾ ಇನ್ವೆಸ್ಟ್ ಮಾಡಿರೋದು ಯಾರು ಅಂತ ಚೆಕ್ ಮಾಡಿದ್ರೆ LIC ಅವರು ಇನ್ವೆಸ್ಟ್ ಮಾಡಿದರೆ, GQG ಪಾರ್ಟ್ನರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ FIs ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ ತುಂಬಾನೇ ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಈ ಕ್ವಾರ್ಟರ್ 3 ಅಲ್ಲಿ ಸ್ವಲ್ಪ ಅಲೋಕೇಶನ್ ಎಲ್ಲ ಕಮ್ಮಿ ಮಾಡ್ಕೊಂಡಿದ್ದಾರೆ. ಈಗ LIC ಅವರಾದ್ರೆ ಈ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಮತ್ತೆ ಅದಾನಿ ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಎಷ್ಟು % ಸ್ಟೇಕ್ನ ಸೆಲ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಏನಿಲ್ಲ. ಅದ್ರ ಜೊತೆಗೆ GQG ಪಾರ್ಟ್ನರ್ಸ್ ಅವರು ಅಷ್ಟೇ ಈ ಅದಾನಿ ಪೋರ್ಟ್ಸ್ ಅಲ್ಲಿ ಮತ್ತೆ ಅದಾನಿ ಪವರ್ ಅಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಈಗ ಅದಾನಿ ಪೋರ್ಟ್ಸ್ ಅಲ್ಲಿ ಆದ್ರೆ ಮುಂಚೆ 3.49% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ ಈ ಡಿಸೆಂಬರ್ ಕ್ವಾರ್ಟರ್ಗೆ ಅದು 2.27%ಗೆ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದೇ ಅದಾನಿ ಪವರ್ ಅಲ್ಲೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಪ್ರೆಸೆಂಟ್ ಇವಾಗ ಸ್ಟೇಕ್ ಆದ್ರೆ 1.53%ಗೆ ಬಂದಿದೆ. ಮತ್ತೆ FIS ಮತ್ತೆ DIS ಆದ್ರೆ ಸ್ವಲ್ಪ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಇನ್ನ ಸ್ವಲ್ಪ ಕಂಪನೀಸ್ ಅಲ್ಲಿ ಸ್ಟೇಕ್ ನ ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ನೋಡೋಣ, ಈಗ ಈ ಕ್ವಾರ್ಟರ್ 3 ಅಲ್ಲಿ ಈ ಅದಾನಿ ಕಂಪನೀಸ್ ರಿಸಲ್ಟ್ಸ್ ನ ಇನ್ನ ಪೋಸ್ಟ್ ಮಾಡಿಲ್ಲ. ನೋಡೋಣ ಈ ಕ್ವಾರ್ಟರ್ ಅಲ್ಲಿ ಅದಾನಿ ಕಂಪನೀಸ್ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ EMS ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋ ಕಂಪನೀಸ್ ಆದ್ರೆ ಆಲ್ ಟೈಮ್ ಐಸ್ ಇಂದ ತುಂಬಾನೇ ಕರೆಕ್ಟ್ ಆಗಿದೆ. ಈಗ PG ಎಲೆಕ್ಟ್ರೋಪ್ಲಾಸ್ಟ್, ಡಿಕ್ಸಾನ್ ಟೆಕ್ನಾಲಜೀಸ್, ಕೇನ್ಸ್ ಟೆಕ್ನಾಲಜೀಸ್, ಆಂಬರ್ ಎಂಟರ್ಪ್ರೈಸಸ್, ಸಿರ್ಮಾ SGS, ಈ ತರ ಪ್ರತಿಯೊಂದು ಕಂಪನಿ ನೋಡಿದ್ರು ಈ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಫಾಲ್ ಆಗಿದೆ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದೆ. ಅದ್ರ ಜೊತೆಗೆ ಈ ಕಂಪನೀಸ್ ಅಲ್ಲೆಲ್ಲ ತುಂಬಾನೇ ಪ್ರಾಫಿಟ್ ಬುಕಿಂಗ್ ನಡೀತಾ ಇದೆ. ಅದರಿಂದನೇ ಈ ರೀಸೆಂಟ್ ಟೈಮ್ ಅಲ್ಲಿ ಕರೆಕ್ಟ್ ಆಗ್ತಾನೆ ಇರೋದು. ಈಗ PG ಎಲೆಕ್ಟ್ರೋಪ್ಲಾಸ್ಟ್ ಇವತ್ತು ಸಹ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಲಾಸ್ಟ್ 11 ಟ್ರೇಡಿಂಗ್ ಸೆಷನ್ ಅಲ್ಲೇ ನಿಯರ್ಲಿ 16% ವರೆಗೂ ಫಾಲ್ ಆಗಿದೆ. ಮತ್ತೆ 52 ವೀಕ್ಸ್ ಹೈ ಇಂದ
50% ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಕಂಪನಿಯಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಆದರೆ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಕ್ವಾರ್ಟರಲ್ಲಿ 3% ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಆದರೆ ಇದೇ ಟೈಮಲ್ಲೇ DIS ಆದರೆ 4% ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಈ ಡಿಸೆಂಬರ್ ಕ್ವಾರ್ಟರಲ್ಲಿ ICICI ಮ್ಯೂಚುವಲ್ ಫಂಡ್ಸ್, ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ಸ್, ಆಕ್ಸಿಸ್ ಮ್ಯೂಚುವಲ್ ಫಂಡ್ಸ್, ಮೋತಿಲಾಲ್ ಮ್ಯೂಚುವಲ್ ಫಂಡ್ಸ್ ಈ ತರ ತುಂಬಾನೇ AMCs ಎಲ್ಲ ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅದೇ ತರ ಕೇನ್ಸ್ ಟೆಕ್ನಾಲಜಿ ನೋಡಿದ್ರು 52 ವೀಕ್ಸ್ ಹೈಯಿಂದ 55% ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ರೀಸೆಂಟ್ ಆಗಿ ಒಂದ್ಸಲ ಕಂಪ್ಲೀಟ್ ಆಗಿ ಸಪರೇಟ್ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಈಗ ಈ ಕೇನ್ಸ್ ಟೆಕ್ನಾಲಜೀಸ್ ಅಲ್ಲಿ ಏನೆಲ್ಲ ಇಶ್ಯೂಸ್ ಇದೆ, ಏನಕ್ಕೆ ಇಷ್ಟೊಂದು ಫಾಲ್ ಆಗಿದೆ ಅಂತ. ಮತ್ತೆ ಈಗ ರಿಟೇಲ್ ಇನ್ವೆಸ್ಟರ್ಸ್ ಆದ್ರೆ Q2 ಅಲ್ಲಿ 12% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ ಇವಾಗ Q3 ಎಂಡ್ ಆಗೋಷ್ಟೊತ್ತಿಗೆ ಅದು 20%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದೇ ತರ ಡಿಕ್ಸಾನ್ ಟೆಕ್ನಾಲಜೀಸ್ ಅಲ್ಲಿ, ಆಂಬರ್ ಎಂಟರ್ಪ್ರೈಸಸ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಮತ್ತೆ DIS ಆದ್ರೆ ಸ್ವಲ್ಪ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಈಗ ಈ ರೀಸೆಂಟ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ಫಾಲ್ ಆಗಿದ್ದಾವೆ. ಜೊತೆಗೆ ಕಮಿಂಗ್ ಟೈಮಲ್ಲೂ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಆದರೆ ಈ Q3 ಅಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ EMS ಕಂಪನೀಸ್ ಏನಾದರೂ ಈ Q3 ಅಲ್ಲಿ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ಸ್ವಲ್ಪ ರಿಕವರ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ಇವರು ಆರ್ಡರ್ಸ್ ಯಾವ ಥರ ಬರ್ತಾ ಇದೆ, PLI ಸ್ಕೀಮ್ಸ್ ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ರಿಕವರ್ ಆಗಿ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ನ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀವಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.